ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಸಿದ್ಧಾರೂಢ ಸ್ವಾಮಿಯೇ ನಮಃ. ಮೊದಲಿಗೆ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಆರೂಢ ಚರಿತಾಮೃತದ ಮುಂದಿನ ಭಾಗವನ್ನು ನೋಡೋಣ. ಒಂದು ದಿನ ಊರ ಮಂದಿ ಎಲ್ಲ ಕೂಡ್ಕೊಂಡು ಬುತ್ತಿಗಂಟ ತಗೊಂಡು ಊರ ಹೊರಗಿರುವಂತಹ ಭೀಮರಾಯನ ಕೆರೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದರು. ಎಲ್ಲ ಊರ ಮಂದಿ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡಿ ಆ ಕೆರೆಗೆ ವನ ಭೋಜನಕ್ಕೆ ಅಂಥೇಳಿ ಹೋದರು. ವನ ಭೋಜನ ಅಂದ್ರೆ ಈಗ ನಾವು ಪಿಕ್ನಿಕ್ ಅಂತ ಏನು ಕರಿತೀವಿ ಹಂಗೆ ವನ ಭೋಜನಕ್ಕಂತ ಹೋದರು. ಅಲ್ಲಿ ಹೋಗಿ ಕೆರೆ ಒಳಗೆ ಎಲ್ಲರೂ ಕೂಡಿ ಜಳಕ ಮಾಡಿದರು. ಜಳಕ ಮಾಡಿ ಹೊರಗೆ ಬಂದು ತಾವು ತಂದಂತಹ ಬುತ್ತಿ ಗಂಟನ್ನು ಬಿಚ್ಕೊಂಡು ಉಣ್ಣಾಕ ಪ್ರಾರಂಭ ಮಾಡಿದರು. ಎಲ್ಲರೂ ಊಟ ಮಾಡಕ್ಕೆ ಕುಂತ ಸಮಯದಾಗ ಅಲ್ಲೇ ಸಿದ್ಧ ಮತ್ತು ಅವನ ಗೆಳೆಯರು ಕೂಡ ಅಲ್ಲಿ ಬಂದರು. ಅವ್ರನ್ನೂ ಕರ್ಕೊಂಡು ಊರ ಮಂದಿ ಎಲ್ಲರೂ ಕೂಡಿ ಊಟ ಮಾಡಿದರು. ಎಲ್ಲರದು ಊಟ ಆಯಿತು. ಆ ಭೀಮರಾಯನ ಕೆರೆ ಸುತ್ತಮುತ್ತ ವಾತಾವರಣ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲ ಗಿಡ ಮರಗಳು ಹೂವು ಹಣ್ಣುಗಳಿಂದ ರಾರಾಜಿಸಕತ್ತಿದ್ದು. ಹಾಗಾಗಿ ಬಂದ ಮಂದಿ ಹಂಗಾರ ಹಣ್ಣು ತಿನ್ನಬೇಕು ಅಂಥೇಳಿ ಆಸೆ ಪಟ್ಟರು. ಇದನ್ನು ಅರ್ಥ ಮಾಡಿಕೊಂಡು ಸಿದ್ಧ ಒಂದು ನೇರಳೆ ಹಣ್ಣಿನ ಗಿಡದ ಕಡೆ ಹೊಕ್ಕಾನ. ನೇರಳೆ ಹಣ್ಣಿನ ಗಿಡದ ಕಡೆ ಹೋಗಿ ಒಂದು ಹಣ್ಣನ್ನು ಮುಟ್ಟಿ ಪಂಚಾಕ್ಷರಿ ಮಂತ್ರವನ್ನು ನುಡಿದ. ಹಿಂಗೆ ಸಿದ್ಧ ಹಣ್ಣು ಮುಟ್ಟಿ ಪಂಚಾಕ್ಷರಿ ಮಂತ್ರವನ್ನು ಹೇಳಿದ ಕೂಡಲೇ ನೇರಳೆ ಹಣ್ಣಿನ ಅಕ್ಷಯವಾಯಿತು. ಹಿಂಗೆ ಹಣ್ಣಿನ ರಾಶಿ ನೋಡಿದ ಜನ ಆ ರಾಶಿ ಸುತ್ತಲೂ ಬಂದು ನಿಂತ್ಕೊಂಡ್ರು. ಅವಾಗ ಸಿದ್ಧ ಅಂದ, ಶುದ್ಧ ಮನಸ್ಸಿನಿಂದ ಹೊಟ್ಟೆ ತುಂಬ ಹಣ್ಣು ತಿನ್ರಿ ಅಂಥೇಳಿ ಹೇಳಿದ. ಎಲ್ಲರೂ ಹಣ್ಣು ತಿನ್ನಾಕ ಪ್ರಾರಂಭ ಮಾಡಿದರು. ಆದರೆ ಇನ್ನೊಂದು ಮನುಷ್ಯಾಗ ಆಸೆ ಅನ್ನೋದು ಅವಾಗೂ ಇತ್ತು. ಹಾಗಾಗಿ ಹಣ್ಣು ತಿನ್ಕೊಂತನ ಒಂದೊಂದು ಹಣ್ಣು ತಮ್ಮ ತಮ್ಮ ಅರ್ಬಿ ಒಳಗೆ ಮುಚ್ಚಿಟ್ಕೊಳಕ್ಕೆ ಜನ ಪ್ರಾರಂಭ ಮಾಡಿದರು. ಇದನ್ನೆಲ್ಲ ಗಮನಿಸಿದಂಥ ಸಿದ್ಧ ಹೇಳ್ತಾನ, ಈ ಆಸೆ ಅನ್ನೋದು ಅರಿಷಡ್ವರ್ಗಮಯವಾದದ್ದು. ಈ ಆಸೆ ಪೆಡಂಭೂತವಾಗಿ ಮನುಷ್ಯನನ್ನು ದುಃಖ ಸಮುದ್ರದಾಗ ತಳತತಿ. ಸರ್ವ ದುಃಖಗಳಿಗೆ ಈ ಆಸೆನೇ ಮೂಲ. ಈ ಆಸೆ 3 ಲೋಕಗಳನ್ನು ನುಂಗೈತಿ. ಹಾಗಾಗಿ ಇಂತಹ ಆಸೆಗಳನ್ನು ಬಿಡ್ರಿ ಅಂದ್ರೆ ಜೀವನ ಸುಖಮಯ ಆಕೈತಿ ಅಂತ ಸಿದ್ಧ ಹೇಳಿದ. ಸಿದ್ಧ ಹಿಂಗೆ ಅಂದ ಕೂಡಲೇ ಹಣ್ಣು ತೊಗೊಂಡಂಥ ಮಂದಿ ವಾಪಸ್ ಆ ರಾಶಿ ಒಳಗೆ ಹಣ್ಣುಗಳನ್ನ ಹಾಕಿದರು. ಆದರೂ ಸಿದ್ಧ ಅಂದ, ಬರೀ ಹಣ್ಣುಗಳನ್ನ ವಾಪಸ್ ಹಾಕೋದು ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿನೊಳಗಿರುವಂತಹ ಆ ಆಸೆಯನ್ನು ಬಿಟ್ಟರೆ ನಿಮ್ಮ ಜೀವನ ಸುಖಮಯವಾಕ್ಕೈತಿ ಅಂಥೇಳಿ ಹೇಳಿದ. ಹಿಂಗೆ ಸಿದ್ಧನ ಅರ್ಥಪೂರ್ಣವಾದ ಮಾತುಗಳನ್ನು ಕೇಳಿದ ಹಿರಿಯರೊಬ್ಬರು, ನೀನು ಯಾರ ಮಗಪ್ಪ ಅಂತ ಕೇಳಿದರು. ಅದಕ್ಕೆ ಸಿದ್ಧ ಅಂದ, ನಾನು ನನ್ನ ಮಗ ಅಂತಂದ. ಹಿರಿಯರಿಗೆ ಮತ್ತೊಟ್ಟು ಆಶ್ಚರ್ಯ ಆಯ್ತು. ಅದು ಹೆಂಗಪ್ಪ ಅಂತ ಕೇಳಿದರು. ಅವಾಗ ಸಿದ್ಧ ಹೇಳ್ತಾನ, ತಾಯಿ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ನನ್ನ ಮಗ ಅಂತಾಳ, ತಂದೆ ಅವನ ವೀರ್ಯದಿಂದ ಜನಿಸಿದ್ದಕ್ಕೆ ನನ್ನ ಮಗ ಅಂತಾನ. ಇನ್ನು ಹುಟ್ಟಿದ ಮಕ್ಕಳೆಲ್ಲ ಅನ್ನ ಉಂಡ ಜೀವನ ಮಾಡೋ ಹೊತ್ನ್ಯಾಗ ಆ ಅಣ್ಣ ನನ್ನ ಮಗ ಅಂತೈತಿ. ಇನ್ನು ಆ ಅನ್ನವನ್ನು ಬೆಳ್ಯಾಕ ಕಾರಣ ಆದಂಥ ಭೂಮಿ ನನ್ನ ಮಗ ಅಂತೈತಿ. ಹಿಂಗೆ ಗಾಳಿ ನೀರು ಇವೆಲ್ಲ ನನ್ನ ಮಗ ಅಂತಾವು. ಆದ್ರೆ ಕರ್ಮದಿಂದ ನನ್ನ ಜನ್ಮ ಬಂದಿದ್ದಕ್ಕೆ ಮತ್ತು ಆ ಕರ್ಮಕ್ಕೆ ನಾನು ಕರ್ತೃ ಆಗಿರುವುದರಿಂದ ನಾನು ನನ್ನ ಮಗ ಅಂತ ಸಿದ್ಧ ಹೇಳ್ತಾನೆ. ಸಿದ್ಧನ ಮಾತು ಕೇಳಿದ ಜನ ಕಲಿಯುಗದ ದುಃಖಾಗ್ನಿಯನ್ನು ದೂರ ಮಾಡೋಕೆ ಬಂದಂತಹ ದೇವರಪ್ಪಾನಿ ಅಂಥೇಳಿ ನಮಸ್ಕಾರ ಮಾಡಿದರು. ಇನ್ನು 10 ಮುಳುಗಿತ್ತು. ಇನ್ನು ಬುತ್ತಿಗಂಟ್ನ್ಯಾಗ ಅಡಿಗೆ ಇನ್ನೂ ಬಾಕಿ ಇತ್ತು. ಹಾಗಾಗಿ ಅಲ್ಲೇ ಸಂಜೆ ಊಟನೂ ಮುಗಿಸ್ಕೊಂಡು ಊರ ಕಡೆ ಹೋದ್ರಾತಂಥೇಳಿ ಎಲ್ಲರೂ ಊಟ ಮಾಡಿ ಊರ ಕಡೆ ಹೊಂಟ್ರು. ಊರ ಕಡೆ ಮಂದಿ ಹೊಂಟಿದ್ರು. ಹೋಗುವ ಹೊತ್ನ್ಯಾಗ ಮುಂಜಾನಿಂದ ಕಳೆದಂತಹ ಖುಷಿಯಾದ ಸಮಯವನ್ನು ಮೆಲುಕು ಹಾಕೋತ ಊರ ಕಡೆ ಹೊಂಟಿದ್ರು. ದಾರಿ ಒಳಗೆ ದಾರಿಗೆ ಅಡ್ಡವಾಗಿ ಒಂದು ಹಾವು ಬಿದ್ದಿತ್ತು. ಹಾವು ನೋಡಿದ ಜನ ಹೆದರಿ ಓಡಾಡಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಸಿದ್ಧ ಎಲ್ಲರನ್ನು ಕರೆದು ಹೇಳ್ತಾನ, ಸತ್ತ ಹೆಣಕ್ಕೆ ಹೆದರಿ ಹೊಕ್ಕಿರಲ್ಲ ನೀವು ಎಂಥವ್ರು ಅಂದ.
ಸಾಕ್ಷಾತ್ ಪರಮಾತ್ಮನ ಆಭರಣವಾದ ಆದಿಶೇಷ ನಿಮ್ಮ ಭಕ್ತಿ ಪರೀಕ್ಷೆ ಮಾಡಕ್ಕೆ ಭೂಮಿಗೆ ಬಂದಾನ. ನೀವು ಶಿವನಾಮದ ಸ್ಮರಣೆ ಮಾಡೋದ್ರಿಂದ ನಿಮ್ಮೊಳಗಿನ ಭಯ ಹೊಕ್ಕತಿ ಅಂತ ಹೇಳ್ಕೋತನ ಆ ಸತ್ತ ಹಾವನ್ನು ಎತ್ತಿ ಕೈಯಾಗಿ ಹಿಡಿದು ತೋರಿಸಿದ. ಸಿದ್ಧ ಹಿಂಗೆ ಹಾವು ಹಿಡ್ಕೊಂಡಿದ್ದು ನೋಡಿ ಜನ ಆಶ್ಚರ್ಯಗೊಂಡ್ರು. ಸಿದ್ಧ ಹೇಳ್ದಂಗೆ ಎಲ್ಲರೂ ಪಂಚಾಕ್ಷರಿ ಮಂತ್ರವನ್ನು ನುಡ್ಯಾಕ ಪ್ರಾರಂಭ ಮಾಡಿದರು. ಹಿಂಗೆ ಜನ ಎಲ್ಲ ಪಂಚಾಕ್ಷರಿ ಮಂತ್ರವನ್ನು ಹೇಳಿದ ಕೂಡಲೇ ಹಾವು ಚೇತರಿಸಿಕೊಂಡು ಸರಿದು ಹೋತು. ಹಿಂಗೆ ಸಿದ್ಧನ ಮಹಿಮೆಯನ್ನು ನುಡಿದ ಜನ ಊರು ತುಂಬ ಸಿದ್ಧನ ಮೆರವಣಿಗೆ ಮಾಡಿದರು, ಜಯ ಜಯಕಾರ ಹಾಕಿದರು. ಹಿಂಗೆ ಪಂಚಾಕ್ಷರಿ ಮಂತ್ರದ ಶಕ್ತಿಯನ್ನು ಬಾಲ್ಯದಲ್ಲಿ ತಮ್ಮ ಊರಿನ ಜನರಿಗೆ ಅರ್ಥ ಮಾಡಿಕೊಟ್ಟ ಸಿದ್ಧ ತಾನು ಮಾಡಬೇಕಾದ ಲೋಕೋದ್ಧಾರದ ಕಾಯಕವನ್ನು ನೆನಪು ಮಾಡಿಕೊಂಡು ಮುಂದೆ ಗುರುವಿನ ಶೋಧಕ್ಕಾಗಿ ಹೊರಡ್ತಾನ. ಅದರ ಬಗ್ಗೆ ಮುಂದಿನ ನುಡಿಯೋದಾಗ ನೋಡೋಣ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆರೂಢ ಚರಿತಾಮೃತವನ್ನು ಕೇಳಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ನಿಮ್ಮ ಭೇಟಿ ಮುಂದಿನ ವಿಡಿಯೋದಾಗ. ನಮಸ್ಕಾರ.